ಸಿಎಂಎಸ್ ಸಿಬ್ಬಂದಿಯ ಬಗ್ಗೆನೇ ಹಲವು ಅನುಮಾನಗಳು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾಗಿ ಪೊಲೀಸರು ಅದೇ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತ. ಜೊತೆಗೆ ಈಗ ಯಾವ ವಾಹನವನ್ನ ಹೆಂಗೆ ಈ ರಾಬರ್ ಟೀಮ್ ಟಾರ್ಗೆಟ್ ಮಾಡಿ ಚೇಸ್ ಮಾಡಿ 7 ಕೋಟಿ ಹಣವನ್ನ ಎಗರಿಸ್ಕೊಂಡು ಹೋಯ್ತಲ್ಲ, ನಿನ್ನೆಯಿಂದಲೂ ಕೂಡ ಒಂದಷ್ಟು ಸಿಸಿ ಕ್ಯಾಮೆರಾಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ, ಆ ದೃಶ್ಯಗಳನ್ನ. ಈಗ ಮತ್ತೊಂದು ಸಿಸಿ ಕ್ಯಾಮೆರಾ ದೃಶ್ಯ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ. ದೊಮ್ಮಲೂರು ಮಾರ್ಗವಾಗಿ ಎಸ್ಕೇಪ್ ಆಗಿದ್ದ ಕದಿಮರು ಸಿಎಂಎಸ್ ವಾಹನದಿಂದ 7 ಕೋಟಿಯೊಂದಿಗೆ ರಾಬರ್ಸ್ ಕಾಲ್ ಕಿತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿ ಕ್ಯಾಮೆರಾ ದೃಶ್ಯ, ಕದಿಮರು ಎಸ್ಕೇಪ್ ಆಗುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನೋವಾ ಕಾರು ಹೋಗಿರುವ ಮಾರ್ಗದ ಎಲ್ಲಾ ಸಿಸಿಟಿವಿಗಳನ್ನ ಸದ್ಯ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ದರೋಡೆಕೋರನ್ನ ಪತ್ತೆ ಹಚ್ಚೋದಕ್ಕೆ ಸಹಕಾರಿಯಾಗಬಹುದು ಅನ್ನೋ ಕಾರಣಕ್ಕೆ ದರೋಡೆಕೋರರಿಗಾಗಿ ಈಗಲೂ ಕೂಡ ತಲಾಶನ್ನ ಪೊಲೀಸರು ಮುಂದುವರಿಸಿದ್ದಾರೆ, ಚುರುಕುಗೊಳಿಸಿದ್ದಾರೆ. ವಿಶೇಷ ತಂಡಗಳ ರಚನೆಯಾಗಿದೆ. ಸಿಎಂಎಸ್ ವಾಹನದಿಂದ 7 ಕೋಟಿಯೊಂದಿಗೆ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದ್ದಾರೆ. ಮೋಸ್ಟ್ಲಿ ಗಡಿ ದಾಟಿ ಹೋಗಿದ್ದಾರಾ, ಬೇರೆ ರಾಜ್ಯಗಳಿಗೆ ಪರಾರಿ ಆಗ್ಬಿಟ್ರಾ, ಇಂಥ ಪ್ರಶ್ನೆಗಳಿದೆ. ಯಾಕೆ ಇಂಥ ಪ್ರಶ್ನೆಗಳು ಬಂತು ಅಂತ ಅಂದ್ರೆ, ಪೊಲೀಸರಿಗೆ ಈ ರಾಬರಿ ಆದ ಬಳಿಕ ಮಾಹಿತಿ ಸಿಕ್ಕಿದ್ದೇ ಸ್ವಲ್ಪ ತಡವಾಗಿ. ಅಂದ್ರೆ 15ರಿಂದ 20 ನಿಮಿಷ ತೆಗೆದುಕೊಂಡಿದ್ದಾರೆ ಸಿಬ್ಬಂದಿ ಮಾಹಿತಿ ಕೊಡೋದಕ್ಕೆ ಅಂತ. ಇದು ಸಿಸಿಟಿವಿ ದೃಶ್ಯ. ದೊಮ್ಮಲೂರು ಮಾರ್ಗವಾಗಿ ಎಸ್ಕೇಪ್ ಆಗ್ತಾ ಇರುವಂತಹ ವಾಹನ, 7 ಕೋಟಿಯೊಂದಿಗೆ ಕದಿಮರು ಇದೇ ವಾಹನದಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ಇನೋವಾ ಕಾರ್, ಯಾವ ಇನೋವಾ ಕಾರ್ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಹಣ ತೆಗೆದುಕೊಂಡು ಹೋಗ್ತಾ ಇತ್ತಲ್ಲ, ಅದೇ ಈಗ ದೊಮ್ಮಲೂರು ಮಾರ್ಗವಾಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿಗೆ ರಾಬರ್ಸ್ ಗಡಿ ದಾಟಿ ಆಚೆ ಹೋಗ್ಬಿಟ್ರ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಸ್ಪಷ್ಟ ಮಾಹಿತಿಯನ್ನ ಪೊಲೀಸರು ಈ ಸಿಸಿಟಿವಿ ಮೂಲಕ ಕಲೆ ಹಾಕುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಯಾವ್ಯಾವ ಕಡೆ ವೆಹಿಕಲ್ ಮೂವ್ ಆಗಿದೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಕೂಡ ಈಗ ಪರಿಶೀಲನೆಗೆ ಪೊಲೀಸರು ಮುಂದಾಗ್ತಿದ್ದಾರೆ. ಇದೇ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಆಧರಿಸಿ ರಾಬರ್ಸ್ ಅನ್ನ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕೆ ಪೊಲೀಸರ ತನಿಖೆ ಈ ಆಯಾಮದಲ್ಲಿ ಸಾಗ್ತಾ ಇದೆ. ಬಟ್ ಬಹುತೇಕ ಸಲ ಇದರಲ್ಲಿ ಯಶಸ್ವಿ ಆಗ್ಬಿಡ್ತಾರ ಪೊಲೀಸರು, ಆಗಬೇಕು ಅಂಥದ್ದೊಂದು ಆಶಯ ಇದೆ. ಬಟ್ ಬಹುತೇಕ ಕಡೆ ಬ್ಯಾಂಕ್ ರಾಬರಿ ಕೇಸ್ಗಳಲ್ಲಿ ವೆಹಿಕಲ್ ಇಂದ ವೆಹಿಕಲ್ಗೆ ರಾಬರ್ಸ್ ಚೇಂಜ್ ಆಗ್ಬಿಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ವೆಹಿಕಲ್ ಬಿಟ್ಟು ಮತ್ತೊಂದು ವೆಹಿಕಲ್ ಹತ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ಈ ಹಿಂದೆ ಅನೇಕ ರಾಬರಿ ಪ್ರಕರಣದಲ್ಲಿ ನೋಡಿದ್ದೀವಿ. ಹಂಗಾಗಿ ಬಹುತೇಕ ಇದೇ ವೆಹಿಕಲ್ ಅಲ್ಲಿ ಮೂವ್ ಆಗಿ ಬೇರೆಡೆ ಎಸ್ಕೇಪ್ ಆದ್ರ ಅನ್ನೋದು ಪ್ರಶ್ನೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ಸಿಸಿ ಕ್ಯಾಮೆರಾ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ಮತ್ತೊಂದು ದೃಶ್ಯ ಲಭ್ಯ ಆಗಿರೋದ್ರಿಂದ ಪೊಲೀಸರು ಇದರಲ್ಲಿ ಇರುವಂತಹ ರಾಬರ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಈಗ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಬಟ್ ಆದಷ್ಟು ಬೇಗ ರಾಬರ್ಸ್ ಅನ್ನ ಹಿಡಿಯುವಂತಹ ಕೆಲಸದಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಸಿಎಂಎಸ್ ಸಿಬ್ಬಂದಿಯ ನಡೆಯ ಬಗ್ಗೆ. 15ರಿಂದ 20 ನಿಮಿಷ ಯಾರಾದ್ರೂ ತೆಗೆದುಕೊಳ್ತಾರಾ ಮಾಹಿತಿ ಕೊಡೋದಕ್ಕೆ ಪೊಲೀಸರಿಗೆ ಅನ್ನೋದು ಪ್ರಶ್ನೆ. ಕೇಳಿದ್ರೆ ಮೊಬೈಲ್ ಇರಲಿಲ್ಲ, ಮೊಬೈಲ್ ಕಿತ್ಕೊಂಡಿದ್ರು, ಹಾಗಾಗಿ ಮಾಹಿತಿ ಕೊಟ್ಟಿದ್ದು ತಡವಾಯಿತು ಅಂತೆಲ್ಲ ಸಮಜಾಯಿಷಿಗಳನ್ನ ಕೊಡ್ತಿದ್ದಾರೆ. ಹಾಗಾಗಿ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಈ ರಾಬರಿ ಕೇಸಲ್ಲಿ ಇದೆಯಾ ಅನ್ನೋದಕ್ಕೆ ಉತ್ತರ ಮೋಸ್ಟ್ಲಿ ಇವತ್ತು ಬಹುತೇಕ ಸಿಗಬಹುದು.